ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನವಂಬರ್ ಕ್ರಾಂತಿಗೆ ತಾತ್ಕಾಲಿಕವಾಗಿ ಬ್ರೇಕ್ ವಿತ್ ಈ ನವಂಬರ್ ಕ್ರಾಂತಿ ಎನ್ನುವಂತಹ ಈ ಪ್ರಹಸನ ಏಪ್ರಿಲ್ಗೆ ಶಿಫ್ಟ್ ಆದ ನಂತರ ಇದೀಗ ಅಚ್ಚರಿ ಎಂಬಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಮನೆಯತ್ತ ಹೊರಟಿದ್ದಾರೆ. ಯಾಕೆ ಸಡನ್ ಆಗಿ ಅಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಸಿದ್ದರಾಮಯ್ಯನವರು? ಜೊತೆಗೆ ಈ ಏಪ್ರಿಲ್ ಕ್ರಾಂತಿಗೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಹೈಕಮಾಂಡ್ ಏನೆಲ್ಲ ಮಾಡಿಕೊಂಡಿದೆ, ಯಾವೆಲ್ಲ ಪಟ್ಟಿಯನ್ನು ನೋಡ್ತಿದೆ ಮತ್ತು ಯಾವೆಲ್ಲ ಒಂದು ಘಟನಾವಳಿಗಳನ್ನು ನೋಡಿಕೊಂಡು ಇದೀಗ ಪೂರ್ವ ತಯಾರಿಯ ಪಟ್ಟಿಯನ್ನು ಸಿದ್ಧ ಮಾಡ್ತಾ ಇದೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಅಂದರೆ ಶನಿವಾರದಂದು ಮುಂಜಾನೆ 9 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಹೋಗಿ ಉಪಹಾರವನ್ನು ಸೇವಿಸಿದ್ರು. ಅಂದರೆ ತಿಂಡಿಯನ್ನು ಮಾಡಿದರು. ಆ ತಿಂಡಿ ಮಾಡಿದ ನಂತರ ಇಬ್ಬರು 1 to 1 ಒಂದು ಅರ್ಧ ಗಂಟೆಗೂ ಹೆಚ್ಚು ಅವಧಿಯ ಕಾಲ ಚರ್ಚೆಯನ್ನು ಮಾಡಿದರು. ಆ ಚರ್ಚೆಯ ಮೂಲ ಉದ್ದೇಶ ಒಂದೇ ಆಗಿತ್ತು. ಅದೇನೆಂದರೆ ಸಿದ್ದರಾಮಯ್ಯನವರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನು ಹಸ್ತಾಂತರ ಮಾಡಬೇಕು. ಆದರೆ ಈ ಪಟ್ಟ ಹಸ್ತಾಂತರ ಮಾಡುವಂಥ ಒಂದು ಕ್ರಿಯೆಯಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಮತ್ತು 2 ಬಣ ಎನ್ನುವುದು ವಿರೋಧ ಪಕ್ಷಗಳಿಗೆ ಅರ್ಥ ಆಗಬಾರ್ದು ಎನ್ನುವ ಒಂದು ಸಂಧಾನ ಸಭೆಯಲ್ಲಾಗಿತ್ತು. ಹಾಗಾಗಿ ಇಬ್ಬರು ಒಪ್ಕೊಂಡಿದ್ದರೆ ವೇಣುಗೋಪಾಲ್ ಅವರಿಂದ ಇಬ್ಬರೂ ಕರೆ ಬರುತ್ತೆ, ಅಂದರೆ ಸಿದ್ದರಾಮಯ್ಯನವ್ರಿಗೆ ಕರೆ ಬರುತ್ತೆ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕರೆ ಬರುತ್ತೆ. ನೀವು ಇಬ್ಬರು ಕೂತು ಒಂದು ಮಾತನಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಹೈಕಮಾಂಡ್ ಆಮೇಲೆ ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ ಅನ್ನುವಂಥ ಆದೇಶದ ಮೇರೆಗೆ ವೇಣುಗೋಪಾಲ್ ಅವರು ಈ ಇಬ್ಬರು ನಾಯಕರಿಗೆ ಅಂದರೆ CM ಮತ್ತು DCM ಅವರಿಗೆ ಕರೆ ಮಾಡಿ ನೀವು ಒಂದು ಔತಣಕೂಟದ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ, ಸತ್ಯದ ಮಟ್ಟಿಗೆ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಒಂದು ಮಾತನಾಡ್ತಾರೆ. ಹಾಗಾಗಿ ಕಳೆದ ಶನಿವಾರ ಅಂದರೆ 2 ದಿನಗಳ ಹಿಂದೆ ಇಬ್ಬರು ಕೂಡ ಉಪಹಾರವನ್ನು ಸೇವಿಸಿದ್ರು ಮತ್ತು ತಮ್ಮಲ್ಲಿ ಏನು ಡಿಫರೆನ್ಸ್ ಇಲ್ಲ, ನಮ್ಮದು ಒಂದೇ ಪಾರ್ಟಿ, ಅದು ಕಾಂಗ್ರೆಸ್ ಪಾರ್ಟಿ ಮತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಇಬ್ಬರು ಕೂಡ ಹೇಳಿದ್ರು. ಅದಾದ ನಂತರ ಇದೀಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಒಂದು ತಿಂಡಿ ಕೂಟವನ್ನು ಮಾಡುವ ಸಲುವಾಗಿ, ತಿಂಡಿಯನ್ನು ಅಥವಾ ಉಪಹಾರ ಸೇವನೆಯನ್ನು ಮಾಡುವ ಸಲುವಾಗಿ ಮಂಗಳವಾರ ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸದಾಶಿವನಗರದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬರ್ತಾರೆ. ಅಲ್ಲಿ ತಿಂಡಿ ಸವಿತಾರೆ. ಅಲ್ಲಿ ಏನೋ ಸೀಕ್ರೆಟ್ ಮೀಟಿಂಗ್ ಇರಲ್ಲ, ಅವ್ರ ಜೊತೆ ಆಪ್ತರು ಕೂಡ ಇರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾಕಂದರೆ ಮೊನ್ನೆ ನಡೆದಂಥ ಸಭೆಯಲ್ಲಿ ತಿಂಡಿ ಆದ ನಂತರ ಇಬ್ಬರು ಅಲ್ಲಿ ಕೆಲವೊಬ್ಬರು ಆಪ್ತರಿದ್ರು, ಅಂದರೆ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣನವರಿದ್ರು. ಆದರೆ ತಿಂಡಿ ಆದ ನಂತರ ಇಬ್ಬರೇ ಕೂತು ಅರ್ಧ ಗಂಟೆಗೂ ಹೆಚ್ಚು ಅವಧಿಯ ಕಾಲ ಮಾತನಾಡಿದರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ನಾಳೆ ಅದೊಂಥರ ಸೌಹಾರ್ದಯುತವಾದ ಭೇಟಿಯಾಗುತ್ತೆ, ಅಲ್ಲಿ ಉಪಹಾರ ಸೇವನೆ ಆಗುತ್ತೆ, ಅಲ್ಲಿ ಆಪ್ತರು ಕೂಡ ಇರ್ತಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಇರುತ್ತೆ ಅಥವಾ ಸಿದ್ದರಾಮಯ್ಯನವರ ಕಡೆಯಿಂದ ಇರುತ್ತೆ, ಅದೊಂದು ಸಮಾರಂಭದ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಏನೂ ದೊಡ್ಡ ಚರ್ಚೆ ಆಗಲ್ಲ ಎನ್ನುವುದು ಕೂಡ ಇದೀಗ ಮಾಹಿತಿಯಿಂದ ತಿಳಿದು ಬರುತ್ತೆ. ಇಲ್ಲಿ ಒಂದು ಗಮನಿಸಬೇಕಂದ ವಿಚಾರ ಅಂದರೆ, ನಾವು ಅನೇಕ ರಾಜಕಾರಣಿಗಳನ್ನು ನೋಡ್ತೀವಿ. ಯಡಿಯೂರಪ್ಪ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ದೇವೇಗೌಡರು ಆಗಿರ್ಬೋದು, ದೊಡ್ಡ ರಾಜಕಾರಣಿಗಳನ್ನು ನೋಡಿದ್ವಿ. ಅಥವಾ ಡಿ.ಕೆ. ಶಿವಕುಮಾರ್ ಅವರಂಥ ರಾಜಕಾರಣಿ, ಪ್ರಸ್ತುತ ರಾಜಕಾರಣಿ ಅಂತ ಹೇಳ್ಬೋದು. ಆದರೆ ಆ ಎಲ್ಲ ರಾಜಕಾರಣಿಗಳಿಗೆ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯನವರು ಒಂದು ಬೇರೆಯದೇ ಆದ ಒಂದು ಹೆಜ್ಜೆಯನ್ನು ಇಟ್ಕೊಂಡಿದ್ದಾರೆ. ಅವರು ಪದೇ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆದ ನಂತರ ಯಾರ ಮನೆ ಬಾಗಿಲಿಗೂ, ಅಂದರೆ ದೊಡ್ಡ ರಾಜಕಾರಣಿಗಳ ಮನೆ ಬಾಗಿಲಿಗೆ ನಾನು ಹೋಗಲ್ಲ, ಅದು ನನಗೆ ಬೇಕಾಗುವುದಿಲ್ಲ ಎನ್ನುವಂಥ ಒಂದು ಮಾತನ್ನು ಪದೇ ಹೇಳ್ತಾ ಇದ್ರು. ಅಂದರೆ ಬೇರೆ ದೊಡ್ಡ ಹೋರಾಟಗಾರರ ಮನೆಗೆ ಹೋಗಿದ್ರು. ಅವರು ಮುಖ್ಯಮಂತ್ರಿ ಆದ ಮೊದಲ ದಿನದಂದರೆ 2013ರಲ್ಲಿ ಮುಖ್ಯಮಂತ್ರಿ ಆದ ಮೊದಲ ದಿನದವೇ ಅವರು ದೊರೆಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಹಾಗೆ ಆ ಹೋರಾಟಗಾರರ ಮನೆಗೆ ಭೇಟಿ ಕೊಡೋದಾಗಲಿ ಅಥವಾ ಬೇರೆ ರಾಜಕಾರಣದ ಹೊರತಾಗಿರುವಂಥ ಮನೆಗಳಿಗೆ ಭೇಟಿ ಕೊಡ್ತಾರೆ. ಆದರೆ ಯಾವ ರಾಜಕಾರಣಿಗಳ ಮನೆಗೂ ಕೂಡ ರಾಜಕೀಯವಾಗಿ ಭೇಟಿ ಕೊಟ್ಟವರಲ್ಲ. ಅಂದರೆ ಮದುವೆ ಸಮಾರಂಭಕ್ಕೆ ಹೋಗ್ತಾರೆ, ಬೇರೆ ಸಮಾರಂಭಕ್ಕೆ ಹೋಗ್ತಾರೆ, ಆದರೆ ಮನೆಗೆ ಹೋಗಿ ಭೇಟಿ ಕೊಟ್ಟವಂತರ ಅಲ್ವೇ ಇಲ್ಲ. ಅದನ್ನು ಪದೇ ಸಿದ್ದರಾಮಯ್ಯನವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದರೆ ಈ ರಾಜಕೀಯ ಸ್ಥಿತ್ಯಂತರ ಅಥವಾ ರಾಜಕೀಯ ಬದಲಾವಣೆ ಅಥವಾ ಏನೋ ಒಂದು ಸಾಧಿಸಬೇಕು ಅನ್ನೋ ಹಠ ಇದೆಯಲ್ಲ, ಅದು ಈಗ ಸಿದ್ದರಾಮಯ್ಯನವರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ನಾಳೆ ಹೋಗ್ತಾ ಇದ್ದಾರೆ. ಮತ್ತು ಅದು ಎಲ್ಲೋ ಒಂದು ಕಡೆ ಆ ಹಿಂದಿನ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸು ಕಡಿಮೆ ಆಯ್ತು ಅನ್ನೋದು ಕೂಡ ಈಗ ಒಂದು ಹಂತಕ್ಕೆ ತಿಳಿದು ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯನವರಿಗೆ ಆದಂಥ ಬಹುದೊಡ್ಡ ಹೊಡೆತ ಅಂದರೆ ಅದು ಅವರ ಮಗನ ವಿಷಯದಲ್ಲಾಗಿರ್ಬೋದು. 2ನೇ ಹೊಡೆತ 2013ರಿಂದ 2018 ತನಕ CM ಆಗಿ ಅದಾದ ನಂತರ ಮತ್ತೆ ತಾನೇ CM ಆಗಬೇಕಿರುವಂಥ ಹೋರಾಟದಲ್ಲಿ 2018 ಚುನಾವಣೆಯಲ್ಲಿ 79 ಸೀಟ್ ಬಂದಾಗ ಅವ್ರಿಗೆ ಬೇಸರಾಗಿರಲಿಲ್ಲ. ಏನೋ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷ ಮಾಡ್ಕೋತಾರೆ ಅನ್ನುವಂಥ ಒಂದು ಆಸೆ ಇತ್ತು, ಅದು ಆಗಲಿ ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿದ್ರು ಅಥವಾ ಆ ಮನಸ್ಸಿತ್ತು. ಆದರೆ ಹೈಕಮಾಂಡ್ ಆದೇಶದ ಮೇರೆಗೆ 2018 ಚುನಾವಣೆಯಲ್ಲಿ ಕುಮಾರಸ್ವಾಮಿಯನ್ನ ಬಾಯಿಗೆ ಬಂದು ಬೈದು ಅಥವಾ JDSನೇ ಬೈದು ಚುನಾವಣೆ ಎದುರಿಸಿದಂಥ ಸಿದ್ದರಾಮಯ್ಯನವರು 2018 ಚುನಾವಣೆಯ ಬಳಿಕ ಹೈಕಮಾಂಡ್ ಆದೇಶದಂತೆ ಕುಮಾರಸ್ವಾಮಿಯವರಿಗೆ ಪಟ್ಟವನ್ನು ಬಿಟ್ಟುಕೊಡ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅದು
ಸಿದ್ದರಾಮಯ್ಯನವರಿಗೆ ಅವರ ರಾಜಕೀಯ ವೃತ್ತಿ ಜೀವನದಲ್ಲಿ ಆದಂಥ ದೊಡ್ಡ ಮುಜುಗರ ಅಂತ ಹೇಳ್ಬೋದು. ಅದಾದ ನಂತರ ಅವರು ಯಾವುದೇ ಮುಜುಗರಕ್ಕೂ ಕೂಡ ಒಳಗಾಗಲ್ಲ, ಏನಾಗತ್ತೆ ಆಗಲಿ ಬಿಡಿ ಅನ್ನುವಂಥ ಒಂದು ಹಠಕ್ಕೆ ಬಿದ್ದಂಥವ್ರು. ಅದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಡುವುದು ಅವರಿಗೆ ಈಗ ಮುಜುಗರ ಆಗ್ತಿಲ್ಲ, ಅಥವಾ ಬೇರೆ ಯಾವುದೋ ಒಂದು ಆತಂಕ, ತನ್ನ ವರ್ಚಸ್ಸ ಕಡಿಮೆ ಆಯ್ತು ಅನ್ನುವಂಥ ಒಂದು ಗೋಜಿಗೆ ಹೋಗ್ತಾನಿಲ್ಲ. ಅವ್ರಿಗೆ ಅರ್ಥ ಆಗಿದೆ, ಏಪ್ರಿಲ್ ವೇಳೆಗೆ ತಾನು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೇಕು, ಅದರಲ್ಲಿ ಯಾವುದೇ ಒಂದು ಹಿನ್ನಡೆ ಆಗಲ್ಲ ಮತ್ತು ಅದನ್ನು ಬಿಟ್ಕೊಡ್ಲೇಬೇಕಾಗತ್ತೆ. ಯಾಕಂದರೆ ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಆದರೆ ಬಿಟ್ಟುಕೊಡುವಂಥ ಸಮಯದಲ್ಲಿ ಕೆಲವೊಂದು ಕಾರ್ಯವನ್ನು ಮಾಡ್ಕೊಂಡು, ಕೆಲವೊಂದು ಪ್ರಸಂಗವನ್ನು ಮಾಡ್ಕೊಂಡು, ಕೆಲವೊಬ್ಬರು ತಮ್ಮ ಆಪ್ತರಿಗೆ ಹೆಲ್ಪ್ ಆಗಬೇಕು ಅನ್ನೋದಷ್ಟೇ ಅವರು ಈಗ ತಮ್ಮ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ನಾಳೆ ಮಂಗಳವಾರ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಒಂದು ಮನೆಗೆ ಭೇಟಿ ಕೊಟ್ಟು ಸೌಹಾರ್ದಯುತವಾಗಿ ಅವರು ತಿಂಡಿಯನ್ನು ಸೇವನೆ ಮಾಡಿ ತಾವಿಬ್ಬರು ಕೂಡ ಚೆನ್ನಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಮತ್ತೆ ಸಾರುವಂಥ ಎಲ್ಲ ಲಕ್ಷಣ ಕೂಡ ಇದೆ ಮತ್ತು ಅದು ನಾಳೆ ಬೆಳಗ್ಗೆ ಆಗುತ್ತೆ. ಆದರೆ ಏಪ್ರಿಲ್ ವೇಳೆಗೆ ಏನೆಲ್ಲ ಮಾಡಬೇಕು, ಹೈಕಮಾಂಡ್ ಯಾವೆಲ್ಲ ತಯಾರಿ ಮಾಡ್ಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಏಪ್ರಿಲ್ ಒಳಗಡೆ ಆಗಬೇಕಾದಂಥ ಒಂದು ಕೆಲಸ ಅಂದರೆ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ. ಆ ಅಧಿವೇಶನದಲ್ಲಿ ವಿರೋಧ ಪಕ್ಷವಾದಂಥ BJP ಮತ್ತು JDS ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದೆ. ಅಂದರೆ ಕಬ್ಬು ಬೆಳೆಗಾರರ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ರಸ್ತೆ ಗುಂಡಿ ಆಗಿರ್ಬೋದು, ಎಲ್ಲವೂ ಕೂಡ ಹೋರಾಟಕ್ಕೆ, ಜೊತೆಗೆ ಈ CM ಬದಲಾವಣೆಯ ಒಂದು ಪ್ರಹಸನ ಇದೆಯಲ್ಲ, ಗೊಂದಲ, ಆ ಮೂರು ವಿಷಯಗಳನ್ನು ಇಟ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಮತ್ತು ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಅದನ್ನು ಸದೃಢವಾಗಿ ಸಮರ್ಥವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಎದುರಿಸಬೇಕಾಗತ್ತೆ. ಅದು ಮೊಟ್ಟ ಮೊದಲ ಕೆಲಸ. ಎರಡನೇದಾಗಿ ಅಂದರೆ BBMPಯ ಮುಂದುವರೆದ ಭಾಗವಾಗಿ GBA ಎಲೆಕ್ಷನ್ ಕೂಡ ಇದೆ. GBA ಎಲೆಕ್ಷನನ್ನು ಕೆಲ ದಿನಗಳಲ್ಲಿ ನೋಟಿಫಿಕೇಶನ್ ಕೂಡ ಹೊರಡಿಸಬಹುದು. ಆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ಗಳನ್ನ ಫಿಕ್ಸ್ ಮಾಡಬೇಕು ಮತ್ತು ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲಿದೆ. ಮೂರನೇದಾಗಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಇದೆ. ಅದು ಕೂಡ ಇದೀಗ ಡಿಸೆಂಬರ್ನಲ್ಲಿ ನೋಟಿಫಿಕೇಶನ್ ಚುನಾವಣಾ ಆಯೋಗ ಹೊರಡಿಸಬಹುದು. ಅಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು. ಆ ಗೆಲುವಾಗಲಿ ಸೋಲಾಗಲಿ ಅದು ಇಬ್ಬರು ನಾಯಕರ ಮೇಲೆ ಪ್ರಭಾವ ಬೀರಲ್ಲ ಎಂದು ಕೂಡ ಇದೀಗ ಇಬ್ಬರು ಮಾತನಾಡ್ಕೊಂಡಿದ್ದಾರೆ. ಒಂದು ವೇಳೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸೋತರೂ ಕೂಡ ಅದು ಸಿದ್ದರಾಮಯ್ಯನವರು ಸೋಲಲ್ಲ, ಗೆದ್ದರೂ ಕೂಡ ಅದು ಸಿದ್ದರಾಮಯ್ಯನವರು ಸೋಲಲ್ಲ ಮತ್ತು ಏಪ್ರಿಲ್ ಕ್ರಾಂತಿ ಅದು ಯಾವುದು ಕೂಡ ಅಡ್ಡಿ ಆಗ್ಬಾರ್ದು ಎನ್ನುವಂಥ ಮಾತುಕತೆ ಕೂಡ ಆಗಿದೆ ಅನ್ನೋದು ಇದೀಗ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ನಾಲ್ಕನೇದಾಗಿ ಸಿದ್ದರಾಮಯ್ಯನವರು ಈಗಾಗಲೇ 16 ಬಜೆಟನ್ನು ಮಂಡನೆ ಮಾಡಿದರೆ, ಇದೀಗ 17ನೇ ಬಜೆಟ್ ಏಪ್ರಿಲ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದ ನಂತರ ಒಂದು ವಾರದ ನಂತರ ಬಜೆಟ್ ಮೇಲೆ ಚರ್ಚೆ ಆಗುತ್ತೆ. ಅದಾದ ನಂತರ ಬಜೆಟ್ಗೆ ಅನುಮೋದನೆ ಸಿಗಬೇಕಾಗುತ್ತೆ. ಅದು ಕೂಡ ಒಂದು ದೊಡ್ಡ ಕೆಲಸ ಇದೆ. ಜೊತೆಗೆ ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರೆ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಒಂದು ವರ್ಷದ ಬಜೆಟ್ ಎಲ್ಲವೂ ಕೂಡ ಅರ್ಥ ಆಗಿರೋದ್ರಿಂದ ಅಥವಾ ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಮಾಡಿರೋದ್ರಿಂದ ಅಷ್ಟು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಹೊರೆಯಾಗಲ್ಲ ಎನ್ನುವಂಥ ಒಂದು ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಿದೆ. ಜೊತೆಗೆ ಮತ್ತೊಂದು ಅಂದರೆ ಈ ಏಪ್ರಿಲ್ ಕ್ರಾಂತಿಗೂ ಮೊದಲೇ ಆಗಬೇಕಾದಂಥ ಒಂದು ಕೆಲಸ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ರೆ ಈಗಾಗಲೇ KPCC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಬೇಕಾಗುತ್ತೆ ಮತ್ತು ಆ KPCC ಪಟ್ಟಕ್ಕೆ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದು ಕೂಡ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನೋದು ಕೂಡ ಬಹುತೇಕ ಖಚಿತವಾಗ್ತಿದೆ. ಆದರೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಮೇಲೆ ನಂಬಿಕೆ ಇಡುತ್ತೆ. ಯಾಕಂದರೆ ಅವರೊಬ್ಬ ರೆಬೆಲ್ ಕ್ಯಾಂಡಿಡೇಟ್ ಅಲ್ಲ, ಅಥವಾ ಅವರೊಬ್ಬ ಗಟ್ಟಿ ನಾಯಕ ಅಲ್ಲ, ಅಥವಾ ಅವರಿಗೆ ಎಲ್ಲವನ್ನು ಹಿಡಿತ ಸಾಧಿಸಲಿಕ್ಕೆ ಆಗುತ್ತಾ ಅನ್ನೋದು ಕೂಡ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಒಂದು ಡೌಟ್ ಇದ್ದಂಗಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರವನ್ನು ಅಥವಾ ಈ KPCC ಪಟ್ಟವನ್ನು ಸರಿಯಾಗಿ ನಿರ್ವಹಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಅವರಿಗೂ ಕೂಡ ಇದೆ. ಹಾಗಾಗಿ ಅವರು ಸರಿಸುಮಾರು 25-30 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿಕೊಂಡು ಬಂದವರು. ಜೊತೆಗೆ ಈ ಬೆಳಗಾವಿ ಅನ್ನುವಂಥ ದೊಡ್ಡ ಜಿಲ್ಲೆಯನ್ನು ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕನ್ನುವಂಥ ಒಂದು ಚತುರತೆ ಕೂಡ ಅವರಿಗಿದೆ. ಹಾಗಾಗಿ ರಾಜ್ಯದ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗಲಿಕ್ಕಿಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು KPCC ಅಧ್ಯಕ್ಷ ಪಟ್ಟಕ್ಕೆ ಬಹುತೇಕ ಖಚಿತ ಅನ್ನೋದು ಕೂಡ ಇದೀಗ ತಿಳಿದು ಬರ್ತದೆ. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಟ್ರೆ ಆಗ ಅಧಿಕಾರದ ವರಸೆ ಬದಲಾಗುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅವರಿಗೊಂದು ಮೂಗುದಾರ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೊಂದು DCM ಪಟ್ಟ, ಅಂದರೆ ಈಗಾಗಲೇ DCM ಆಗಿರುವಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಹೋಗ್ತಾರೆ. ಅದಾದ ನಂತರ ಮತ್ತೆ 2 ಅಥವಾ 3 DCM ಪಟ್ಟವನ್ನು ಮಾಡಿದರೆ ಆಗ CM ಪಟ್ಟಕ್ಕೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೂಗುದಾರ ಹಾಕುವಂಥ ಒಂದು ಸಂಕಲ್ಪವನ್ನು ಹೈಕಮಾಂಡ್ ಮಾಡಿಕೊಡುತ್ತಿದೆ. ಹಾಗಾಗಿ ಒಬ್ಬರನ್ನ ಮಾಡಲಿಕ್ಕಾಗಲ್ಲ. ಈಗಾಗಲೇ ಒಕ್ಕಲಿಗ ಮುಖಂಡನಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿರ್ತಾರೆ, ದಲಿತರಿರ್ತಾರೆ ಮತ್ತು ಲಿಂಗಾಯತರಿರ್ತಾರೆ. ಹಾಗಾಗಿ 3 DCM ಪಟ್ಟವನ್ನು ಮಾಡುವಂಥ ಒಂದು ಚರ್ಚೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ. ಅದರಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರೆ ಮತ್ತೆ ಡಾಕ್ಟರ್ G. ಪರಮೇಶ್ವರ್ ಅವರ ಎದುರಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸೋದು ಅವರಿಗೆ
ಸ್ವಲ್ಪ ಸೂಕ್ತ ಅಲ್ಲ ಅನ್ನುವ ಮಾಹಿತಿ ಕೇಳಿಬಂದ ಕಾರಣಕ್ಕಾಗಿ ಅವರು ಹೋಮ್ ಮಿನಿಸ್ಟರ್ ಪದವಿಯಲ್ಲಿ ಮುಂದುವರಿತಾರೆ. ಜೊತೆಗೆ ಎಚ್.ಸಿ. ಮಹದೇವಪ್ಪರು ಡಿ.ಸಿ.ಎಂ ಆಗ್ತಾರೆ ಅನ್ನುವಂಥ ಒಂದು ಯೋಚನೆ ಮಾಡಿದಾಗ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ಡಿ.ಸಿ.ಎಂ ಪಟ್ಟವನ್ನು ಒಪ್ಕೊಳ್ಳಿಕ್ಕಿಲ್ಲ, ಅವರಿಗೆ ಅವ್ರದ್ದೇ ಆದ ಒಂದು ಖಾತೆ ಇದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಹಾಗಾಗಿ 3 ವಲಯದಿಂದ, ಒಂದು ದಲಿತ ವರ್ಗದಿಂದ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆಯವರ ಒಂದು ಪ್ರಭಾವವನ್ನು ಬೆಳೆಸಿ ಡಿ.ಸಿ.ಎಂ ಆಗುವಂಥ ಒಂದು ಚರ್ಚೆ ಇದೆ ಮತ್ತು ಅದು ಕೂಡ ಫೈನಲ್ ಆಗುವಂಥ ಹಂತಕ್ಕೆ ಬಂದಿದೆ. ಅಂದರೆ ಒಂದು ದಲಿತ ಕೋಟದಿಂದ ಪ್ರಿಯಾಂಕ್ ಖರ್ಗೆ ಅವರು, ಲಿಂಗಾಯತ ಕೋಟದಿಂದ ಎಂ.ಬಿ. ಪಾಟೀಲ್ ಅವರು ಉತ್ತರ ಕರ್ನಾಟಕ ಕಡೆ ಆಗ್ತಾರೆ. ಜೊತೆಗೆ ಅಲ್ಪಸಂಖ್ಯಾತರ ಕೋಟದಿಂದ ಯು.ಟಿ. ಖಾದರ್ ಅವರನ್ನು ಕೂಡ ಡಿ.ಸಿ.ಎಂ ಪಟ್ಟಕ್ಕೆ ಏರಿಸ್ತಾರೆ. ಆ ಪಟ್ಟಿ ಕೂಡ ಹೈಕಮಾಂಡ್ ಮುಂದೆ ಇದೆ ಅನ್ನುವಂಥ ಮಾತು ಇದೀಗ ಕೇಳಿಬರ್ತದೆ. ಅಂದರೆ ಯು.ಟಿ. ಖಾದರ್ ಅವರು ಸ್ಪೀಕರ್ ಸ್ಥಾನದಿಂದ ಇಳಿಸಿ ಅವರು ಆ ಸ್ಥಾನಕ್ಕೆ ಮತ್ತೊಬ್ಬರನ್ನ ಕೂರಿಸಿ ಯು.ಟಿ. ಖಾದರ್ ಡಿ.ಸಿ.ಎಂ ಆಗ್ಬೋದು, ಪ್ರಿಯಾಂಕ್ ಖರ್ಗೆ ಡಿ.ಸಿ.ಎಂ ಆಗ್ಬೋದು, ಜೊತೆಗೆ ಎಂ.ಬಿ. ಪಾಟೀಲ್ ಕೂಡ ಡಿ.ಸಿ.ಎಂ ಆಗ್ಬೋದು ಎನ್ನುವಂಥ ಮಾತು ಕೂಡ ಕೇಳಿಬರುತ್ತೆ. ಅದರ ಜೊತೆಗೆ ಈಗಿರುವಂಥ ಕೆಲವೊಂದು ಸಚಿವರನ್ನ ತೆಗೆದುಕೊಂಡಾಗ ಎಚ್.ಸಿ. ಮಹದೇವಪ್ಪ, ಕೃಷ್ಣ ಬೈರೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಜಮೀರ್ ಅಹ್ಮದ್, ಹೀಗೆ ಈಶ್ವರ್ ಖಂಡ್ರೆ, ಹೀಗೆ 6-7 ಸಚಿವರನ್ನ ಅವರ ಸಚಿವ ಸ್ಥಾನದಲ್ಲಿ ಮುಂದುವರಿಸಿಕೊಂಡು ಮತ್ತೆ ಒಂದು 15ರಿಂದ 20 ಹೊಸ ಪರನ್ನ ಆಯ್ಕೆ ಮಾಡುವಂಥ ಅಥವಾ ಹೊಸ ಶಾಸಕರನ್ನ ಈ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಎಲ್ಲ ಪಟ್ಟಿ ಕೂಡ ಇದೀಗ ಸೋನಿಯಾ ಗಾಂಧಿ ಅವರಿಗೆ ತಲುಪಿದೆ ಅನ್ನುವಂಥ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತದೆ. ಯಾಕಂದರೆ ನೀವು ಸಿ.ಎಂ. ಸಿದ್ದರಾಮಯ್ಯನವರು ಡಿ.ಸಿ.ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ತಕ್ಷಣ ಅದು ಎಲ್ಲವೂ ಸರಿಯಾಗಲ್ಲ. ಅಲ್ಲಿ BBMP ಚುನಾವಣೆ ಇದೆ, ಬೆಳಗಾವಿ ಅಧಿವೇಶನ ಇದೆ, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ, ಬಜೆಟ್ ಮಂಡನೆ ಮಾಡಬೇಕು, ದೇವರಾಜ ಅರಸು ದಾಖಲೆ ಕೂಡ ಮರೆಯಬೇಕು, 3 ಡಿ.ಸಿ.ಎಂ ಹುದ್ದೆ ಕ್ರಿಯೇಟ್ ಮಾಡಬೇಕು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಜೊತೆಗೆ ಹೊಸ ಸಚಿವರ ಪಟ್ಟಿ ಯಾರಂತ ಅನೌನ್ಸ್ ಆಗಬೇಕು ಮತ್ತು ಈ ಹಳಬರಿರುವಂಥವರಿಗೆ ಯಾವ ಸಚಿವ ಸಂಪುಟದಲ್ಲಿ ಮುಂದುವರಿಸಬೇಕು ಎನ್ನುವಂಥ ಎಲ್ಲ 6-7 ಹಂತದ ಕ್ರಿಯೆ ಇದೆ. ಅದು ಫೈನಲ್ ಆದ ನಂತರ ಸಿದ್ದರಾಮಯ್ಯನವರ ಈ ಪಟ್ಟದಿಂದ ಇಳಿಸಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪಟ್ಟಾಭಿಷೇಕಕ್ಕೆ ಕೂರಿಸುವಂಥ ಎಲ್ಲ ಲಕ್ಷಣ ಕೂಡ ಇದೆ. ಇದರ ಹಿಂದೆ ದೊಡ್ಡದಾದಂಥ ಒಂದು ಕೆಲಸ ಇದೆ. ಆ ದೊಡ್ಡ ಕೆಲಸದ ಪಟ್ಟಿ ಕೂಡ ಇದೀಗ ಸೋನಿಯಾ ಗಾಂಧಿ ಅವರಿಗೆ ತಲುಪಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದಾದ ನಂತರ ಒಂದೊಂದೇ ಫಿಲ್ಟರ್ ಮಾಡಿ ಯಾರು ಹೊಸಬನ್ನು ಸೇರಿಸಬೇಕು ಅಥವಾ ಏನಾದ್ರು ಸ್ವಲ್ಪ ಚಿಕ್ಕ ಪುಟ್ಟದ ಬದಲಾವಣೆ ಇದೆಯಾ ಎಲ್ಲವೂ ಕೂಡ ಇದೀಗ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಗೌಪ್ಯವಾಗಿ ಮಾತುಕತೆ ಆಗ್ತದೆ. ಯಾಕಂದರೆ ತಾವು ಪಟ್ಟದಿಂದ ಹಿಡಿಯುವ ಮೊದಲು ತಮ್ಮ ಆಪ್ತರಿಗೂ ಕೂಡ ಹೆಲ್ಪ್ ಆಗಬೇಕು. ಜೊತೆಗೆ ಡಿ.ಸಿ.ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಕೂಡ ತಾನು ಸಿ.ಎಂ ಆದಾಗ ತಮ್ಮ ಆಪ್ತರಿಗೂ ಕೂಡ ಹೆಲ್ಪ್ ಆಗಬೇಕು ಎನ್ನುವಂಥ ಈ ಸಮನ್ವಯ ಸಮಿತಿಯ ಇಬ್ಬರ ಜೊತೆ ಆಗುವಂಥ ಮಾತಿದೆಯಲ್ಲ, ಅದು ಮೊನ್ನೆ ಆಗಿದೆ ಅಥವಾ ಬೇರೆ ಕಡೆ ಆಗಿರ್ಬೋದು. ಆದರೆ ಹೈಕಮಾಂಡ್ ಇವರು ಕಳಿಸಿದಂಥ ಪಟ್ಟಿ ಅಥವಾ ಈ ರಾಜ್ಯ ಉಸ್ತುವಾರಿಗಳು ಕಳಿಸಿದ ಪಟ್ಟಿಯನ್ನು ಹೈಕಮಾಂಡ್ ಕೂಲಂಕುಷವಾಗಿ ಪರಿಗಣನೆ ತೆಗೆದುಕೊಂಡು ಏಪ್ರಿಲ್ 10 ಅಥವಾ ಏಪ್ರಿಲ್ 15 ವೇಳೆಗೆ ಈ ಎಲ್ಲದಕ್ಕೂ ಒಂದು ಅಂತ್ಯ ಬೀಳುತ್ತೆ. ಅದಕ್ಕೆ ಮೊದಲೇ ಇಬ್ಬರೂ ನಾಯಕರು ಕೂಡ ತಿಂಡಿ ಸವಿದು ಚಾ ಸವಿದು ಇಬ್ಬರಿಗಿಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ವಿರೋಧ ಪಕ್ಷಗಳನ್ನ ಎದುರಿಸುವಂಥ ಕ್ರಿಯೆ ಇದೀಗ ಆರಂಭ ಆಗಿದೆ. ಮತ್ತು ಈ ಪರದೆ ಹಿಂದೆ ಈ ಎಲ್ಲವೂ ಕೂಡ ಹೈಕಮಾಂಡ್ ಎಲ್ಲವನ್ನು ಅಳೆದು ತೂಗಿ ಇದೀಗ ಎಲ್ಲವನ್ನು ಕೂಡ ಮಾಡ್ತಾರೆ. ಇದರ ಮಧ್ಯೆ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ನಾಳೆ ಸಿದ್ದರಾಮಯ್ಯನವರು ಉಪಹಾರಕ್ಕಾಗಿ ಬರ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.